ವೀಕ್ಷಕರಿಗೆ ನಮಸ್ಕಾರ. ಇದು ಪಂಪನ ವಿಕ್ರಮಾರ್ಜುನ ವಿಜಯಂ ಕಾವ್ಯದ ಚತುರ್ಥಾಶ್ವಾಸದ ಆರಂಭದ ಅಂದರೆ 1ನೇ ಪದ್ಯದ ಬಳಿಕದ ಒಂದು ಗದ್ಯ. ಆ ಗದ್ಯ ಹೀಗಿದೆ. ಅಂತು ದ್ರುಪದನ ಪೊಡಲೊಳು ಪಾಂಡವರು ತ್ಯಾಗಕ್ಕೆ ಭೂತುಂ ಭೋಗಕ್ಕೆ ಪಡುತ್ತುಂ ನೆರೆಯದೆನಿಸಿ ಸುಖಸ ಕಥಾ ವಿನೋದನಿಂ ರಾಜ್ಯಂ ಗೆಯುತ್ತಿರ್ಪನ್ನೆಗ ಇತ್ತಲ್. ಇದನ್ನು ಬಿಡಿಸಿ ಹೀಗೆ ಓದಬಹುದು. ಅಂತು ದ್ರುಪದನ ಪೊಳಗೊಳ್ ಪಾಂಡವರು ತ್ಯಾಗಕ್ಕೆ ಭೂತುಂ ಭೋಗಕ್ಕೆ ಪೊಡುತ್ತುಂ ನೆರೆಯಲು ಎನಿಸಿ ಸುಖ ಸಂಕಥಾ ವಿನೋದದಿಂ ರಾಜ್ಯಂ ಗೆಯುತ್ತ ಇರ್ಪ ಅನ್ನೆಗಂ ಇತ್ತಲ್. ಇದರ ಅರ್ಥ ಸರಳವಾಗಿದೆ. ಹಾಗಾಗಿ ನಾನು ಹೆಚ್ಚು ವಿವರಣೆಗೆ ಹೋಗದೆ ಈ ಗದ್ಯವನ್ನು ಹಾಗೆಯೇ ಇರುವ ಹಾಗೆಯೇ ವಿವರಿಸ್ತೇನೆ. ಅಂತು ದ್ರುಪದನ ಪೊಳಲು ಅಂದರೆ ತೃತೀಯಾಶ್ವಾಸದಲ್ಲಿ ದ್ರೌಪದಿಯ ಸ್ವಯಂವರವನ್ನು ಮಾಡಿಕೊಂಡು ತಮ್ಮ ಅನೇಕ ಕಷ್ಟ ನಷ್ಟಗಳನ್ನು ಪರಿಹಾರ ಮಾಡಿಕೊಂಡು ಪಾಂಡವರು ದ್ರುಪದನ ಪಟ್ಟಣದಲ್ಲಿ ಇದ್ದರು. ಹೇಗೆ ಇದ್ದರು? ದ್ರುಪದನ ಪೊಳಲು ಪಾಂಡವರು ತ್ಯಾಗಕ್ಕೆ ಭೂತುಂ, ತ್ಯಾಗ ತ್ಯಾಗ, ತ್ಯಾಗಕ್ಕೆ ಭೂತುಂ ಅಂದರೆ ಭೂತ, ಭೋಗಕ್ಕೆ ಪೊಡುತ್ತುಂ ನೆರೆಯಲು ಎನಿಸಿ. ತ್ಯಾಗ ಮಾಡುವುದರಲ್ಲಿ ಭೂತ, ಭೋಗಕ್ಕೆ ಪೊಡುತ್ತುಂ, ಸುಖಕ್ಕೆ ಹೊತ್ತು ನೆರೆಯದು ಸಾಕಾಗುವುದಿಲ್ಲ ಎನಿಸಿ ಸುಖ ಸಂಕಥ ವಿನೋದದಿ ಬಹಳ ಸುಖ ಸಂಕಥ ಅಂತಂದರೆ ಸುಖದಲ್ಲಿಯೇ ಸಂಕಥನವನ್ನು ಮಾಡ್ತಾ, ಅಂದರೆ ಸುಖದ ಅನೇಕ ಕಥೆಗಳನ್ನು ಹೇಳಿಕೊಡುತ್ತಾ ಅಥವಾ ಸುಖವಾಗಿ ಇರುತ್ತಾ ಅಥವಾ ಸುಖದಲ್ಲಿ ಸಂಭ್ರಮಿಸುತ್ತಾ ವಿನೋದದಿಂದ ರಾಜ್ಯವನ್ನು ಗೆಯುತ್ತಿರ್ಪನೆಗಂ ತುಂಬ ಪರಿತೋಷದಿಂದ ದ್ರುಪದನ ರಾಜಧಾನಿಯಲ್ಲಿ ಇರುತ್ತಿರುವಾಗ ಅನ್ನೆಗಂ ಇರುವಾಗ ಇತ್ತದು ಈ ಕಡೆಗೆ. ಇಲ್ಲಿ ಒಂದು ವಿಶೇಷ ಪ್ರಯೋಗ ಆಗಿದೆ. ಅದು ಪಾಂಡವರು ತ್ಯಾಗಕ್ಕೆ ಭೂತುಂ. ಭೂತು ಭೂತು ಎನ್ನುವ ಪದವನ್ನು ಪಂಪ ಬೇರೆ ಬೇರೆ ಕಡೆಗೆ ಬಳಸಿದ್ದಾನೆ. ಅದು ಬಹುಪಟ್ಟಿಗೆ ಭೂತು ಅಂದರೆ ಭೂತ ಎನ್ನುವ ರೀತಿಯಲ್ಲಿ ಅದನ್ನು ಬಳಸಿದ್ದಾನೆ. ಇಲ್ಲಿ ತ್ಯಾಗಕ್ಕೆ ಭೂತ, ಭೋಗಕ್ಕೆ ಪಡ್ತು. ತ್ಯಾಗ ಮಾಡುವುದರಲ್ಲಿ ಭೂತ ಮತ್ತು ಸುಖ ಪಡುವುದರಲ್ಲಿ ಹೊತ್ತು ಸಾಕಾಗುವುದಿಲ್ಲ ಎನ್ನುವ ಹಾಗೆ ಸುಖ ಸಂಕಥನದಿಂದ ಪಾಂಡವರಿದ್ದರು ಅಂತ ಇಲ್ಲಿ ಹೇಳ್ತಾ ಇದ್ದೇನೆ. ಅಂದರೆ ಭೂತವು ಬಹಳಷ್ಟು ತ್ಯಾಗ ಮಾಡ್ತದೆ ಎನ್ನುವ ಹಾಗೆ ಇಲ್ಲಿ ವಿವರಣೆ ಇದೆ. ಅಂದರೆ ಇಲ್ಲಿ ಪ್ರಯೋಗ ಇದೆ. ಈ ತ್ಯಾಗಕ್ಕೆ ಭೂತು ಎನ್ನುವುದು ಯಾವ ಸಂದರ್ಭದಲ್ಲಿ ಪಂಪ ಇದನ್ನು, ಅಂದರೆ ಯಾವ ವಾಗ್ರೂಢಿಯ ಹಿನ್ನೆಲೆಯಿಂದ ಇದನ್ನು ಪ್ರಯೋಗ ಮಾಡಿದ್ದಾನೆ ಎನ್ನುವುದು ನಮಗೆ ಅಷ್ಟು ಸ್ಪಷ್ಟ ಆಗುವುದಿಲ್ಲ. ಆದರೆ ಭೂತು ಎನ್ನುವ ಪದ ಭೂತ ಎನ್ನುವ ಅರ್ಥದಲ್ಲಿ ಪ್ರಯೋಗ ಆಗ್ತದೆ. ಇಲ್ಲಿ ಭೂತ ಎನ್ನುವುದನ್ನು ಭೂತಕಾಲ ಅಂತಲೂ ಕೂಡ ತಗೊಳ್ಳೋಕ್ಕೆ ಆಗುವುದಿಲ್ಲ. ಹಾಗಾಗಿ ಸದ್ಯಕ್ಕೆ ನಾವು ಭೂತವು ತ್ಯಾಗವಾದಕ್ಕೆ ಬಹಳ ವಿಶೇಷವಾದುದು ಎನ್ನುವ ಅರ್ಥದಲ್ಲಿ ಅಷ್ಟೇ ಪರಿಗಣಿಸಬಹುದು ಅಂತ ಅನ್ನಿಸ್ತದೆ. ಅಂತೂ ಪಾಂಡವರು ಈಗ ಅತ್ಯಂತ ಸುಖಮಯವಾಗಿ ದ್ರುಪದನ ಪಟ್ಟಣದಲ್ಲಿ ನೆಲೆಸಿದ್ದರು ಎನ್ನುವುದು ಇದರಿಂದ ಸ್ಪಷ್ಟವಾಗುತ್ತದೆ.